ವಿಜಯಪುರದಲ್ಲಿ ಎಎಸ್ಐ ರಾಮಣ್ಣ ಕೇಶಾಪುರ ಇವರ ಸೇವಾನಿವೃತ್ತಿ ಹಿನ್ನೆಲೆಯಲ್ಲಿ ಬೀಳ್ಕೊಡುವ ಸಮಾರಂಭ. ರಾಮಣ್ಣ ಹನುಮಂತಪ್ಪ ಕೇಶಾಪುರ ಇವರು ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆ, ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆ ಆವರಣದಲ್ಲಿ ಜುಲೈ 31 ಬುಧವಾರದಂದು ಸಂಚಾರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಗಮೇಶ ಪಾಟೀಲ್ ನೇತೃತ್ವದಲ್ಲಿ ನಿವೃತ್ತ ಎಎಸ್ಐ ರಾಮಣ್ಣ ಕೇಶಾಪುರ ಇವರ ಬೀಳ್ಕೊಡುವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಚಾರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಗಮೇಶ ಪಾಟೀಲ್, ಸಂಚಾರ ಪೊಲೀಸ್ ಪಿಎಸ್ಐ 1 ವಿಶ್ವನಾಥ ಬಿರಾದಾರ್, ಮಾಜಿ ಕಾರ್ಪೊರೇಟರ್ ಹಾಗೂ ಶ್ರೀರಾಮ ನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ ವಂದಾಲ್ ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿ ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಮತ್ತು ನಿವೃತ್ತ ಎಎಸ್ಐ ರಾಮಣ್ಣ ಕೇಶಾಪುರ ಸಹ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆ ಹಾಗೂ ಸೇವಾನಿವೃತ್ತಿ ಸಂದರ್ಭದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಸಂಚಾರ ಪೊಲೀಸ್ ಎಎಸ್ಐ ಶಿವಾನಂದ ಕಟ್ಟಿಮನಿ, ಸಂಚಾರ ಪೊಲೀಸ್ ಇಲಾಖೆಯ ಇನ್ನಷ್ಟು ಅಧಿಕಾರಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆ, ಗಾಂಧಿ ಚೌಕ್ ಪೊಲೀಸ್ ಠಾಣೆ ಮತ್ತು ಮಹಿಳಾ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ, ರಾಮಣ್ಣ ಕೇಶಾಪುರ ಅವರ ಕುಟುಂಬ ಸೇರಿದಂತೆ ಸಮಾಜ ಸೇವಕ ಶಿವಾನಂದ ಭೂಯಾರ್, ಉದ್ಯಮಿ ಫಯಾಜ್ ಟಿಕೋಟಿಕರ್, ವ್ಯಾಪಾರಿಗಳು, ಬಾಗವಾನ್ ಮಾರ್ಕೆಟ್ ವ್ಯಾಪಾರಿಗಳ ಸಂಘದ ಸದಸ್ಯರು, ಆಟೋ ರಿಕ್ಷಾ ಸಂಘದ ಸದಸ್ಯರು ಮತ್ತು ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹೆಸರು ರಾಮಣ್ಣ ಹನುಮಂತಪ್ಪ ಕೇಶಾಪುರ ಅಂತ ಹೇಳಿ. ನಾನು ಸೇವೆಗೆ ಸೇರಿದ ದಿನಾಂಕ ಏನೈತಿ 15/7/1993 ಮತ್ತು ನಂದು ಕ್ವಾಲಿಫಿಕೇಶನ್ ಏನೈತಿ BA ವಿತ್ LLB ಏನು ಇದನ್ನ ಮಾಡ್ಕೊಂಡು ಆದ್ರೆ ನಾನು ಸೇವೆಗೆ ಸೇರಿದ್ದೇನೈತಿ 15/7/1993 ಸೇವೆಗೆ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ನಾನು ಇದಕ್ಕೆ ಪೊಲೀಸ್ ಖಾತೆಗೆ ನಾನು ಜಾಯಿನ್ ಆದೆ. ಅಲ್ಲಿಂದ ನಂತರ 1998 ನಾನು ಇಲ್ಲಿ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ನಿಂದ ವರ್ಗವಾಗಿ ಬಸವನ ಬಾಗೇವಾಡಿ PS ಹೋದೆ, ಅದೇ ಕಾನ್ಸ್ಟೇಬಲ್ ಅಂತ ಹೇಳಿ. ಅಲ್ಲಿಂದ ವಾಪಸ್ ಏನೈತಿ 2000 ಅಲ್ಲಿ ಸುಮಾರು 12 ವರ್ಷ ಡ್ಯೂಟಿ ಮಾಡಿ ಆ ನಂತರ ನಾನು ವಾಪಸ್ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ನಂದು ವರ್ಗ ಆಯ್ತು. ಅಲ್ಲಿಂದ ಇದನ್ನ ಮಾಡಿ 2012ರಿಂದ 2020 ನಾನು ಅವಲ್ದಾರ್ ಅಂತ ಹೇಳಿ ಆಯ್ತು. ಅಲ್ಲಿಂದ ಏನೈತಿ SP ಬ್ರಾಂಚಿಗೆ ಆಯ್ತದ ನಂದು ಅಲ್ಲಿಂದ ಪೋಸ್ಟ್. ಅಲ್ಲಿಂದ ASI ಅಂತ 2020ರಿಂದ ಇಲ್ಲಿವರೆಗೂ ಏನೈತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ದಲ್ಲಿ ಸುಮಾರು 4.5 ವರ್ಷ ನಾನು ಸೇವೆ ಸಲ್ಲಿಸೀನಿ. ಅಲ್ಲಿ ಏನೈತಿ ಟ್ರಾಫಿಕ್ ಒಳಗೆ ಏನೈತಿ 108 ಸಮಸ್ಯೆಗಳು ಬರ್ತಾವ. ಆದ್ರೆ ಆ ಸಮಸ್ಯೆಗಳನ್ನ ಏನೈತಿ ನಾನು ಎಲ್ಲಾ ಸಮಸ್ಯೆಗಳನ್ನು ಇದನ್ನ ಮಾಡಿ ಅದನ್ನ ಬಗ್ಗು ಬಡಿದು ನನಗೆ ಆಗ್ತಕ್ಕಂಥ ನಾನೇನೈತಿ ಸಾರ್ವಜನಿಕರು ಸುರಕ್ಷಿತವಾಗಿ ಓಡಾಡ್ಬೇಕನ್ನೋದು ಒಂದೇ ನನ್ನ ಉದ್ದೇಶ ಇತ್ತು. ಇಲ್ಲಿ ಅದಕ್ಕಿಂತ ಕೆಟ್ಟ ಉದ್ದೇಶ ಏನಿಲ್ಲ, ಅವ್ರು ಕೇಸ್ ಹಾಕಬೇಕು ಇದನ್ನ ಮಾಡ್ಬೇಕನ್ನೋದೇನಿಲ್ಲ. ಸಾರ್ವಜನಿಕರು ಯಾರೇ ತಿರುಗಾಡಿದ್ರು ಕೂಡ ಸುರಕ್ಷಿತವಾಗಿ ಅಡ್ಡಾಡ್ಬೇಕನ್ನೋದೇ ನಂದು ಗುರಿ ಇತ್ತು. ಆ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೀನಿ. ನಾನು ಯಾವುದೂ ಇನ್ನು ಮುಂದೆ ನೋಡಲಿಲ್ಲ. ಯಾರೇ ಇದನ್ನ ಮಾಡಿದ್ರು ಕೂಡ, ಯಾರೇ MLA MP ಗಳು ಅವ್ರ PAಗಳು ಅವ್ರು ಫೋನ್ ಮಾಡಿದ್ರು ಕೂಡ ನಾನು ಸ್ಪಂದನೆ ಮಾಡಿಲ್ಲ ಅವ್ರಿಗೆ. ನನ್ನ ಡ್ಯೂಟಿ ಮುಖ್ಯ ಇತ್ತು. ನನಗೆ ಸಾರ್ವಜನಿಕ ಸುರಕ್ಷಿತವಾಗಿ ತಿರುಗಬೇಕನ್ನೋದೇ ನಂದೊಂದು ಗುರಿ ಇತ್ತು. ಆ ಪ್ರಕಾರ ನಾನು ಡ್ಯೂಟಿ ಮಾಡಿದ್ದೀನಿ. ಡ್ಯೂಟಿ ಮಾಡಿ ಏನೈತಿ ಮೊನ್ನೆ ಸುಮಾರು ನಂದು ಫೆಬ್ರವರಿ ಒಳಗೆ ಏನೈತಿ ನಂದು ಮಹಿಳಾ ಪೊಲೀಸ್ ಠಾಣೆಗೆ ನನಗೆ ಇದನ್ನ ಮಾಡಿದ್ರು. ಇಲ್ಲಿಂದ ಅಂದ್ರೆ ಅದು OD ಇದರ ಮೇಲೆ ಮಾಡಿದ್ರು. ಟೆಂಪ್ರವರಿ ಮಾಡಿ ಇಲ್ಲಿ ಸುಮಾರು 4 ತಿಂಗಳಿಂದ ನಾನು ಇಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಿವೃತ್ತಿ ಆದೆ. ನಾನು ಅಷ್ಟೇ ASI ಅಂತೇಳಿ ಇದನ್ನ ಮಾಡಿದ್ದಾರೆ ಇಷ್ಟೇ. ಇಲ್ಲಿ ಏನೈತಿ ಈಗ ನನ್ನ ನಿವೃತ್ತಿ ಇದೇನೈತಿ ನಂದು ಟ್ರಾಫಿಕ್ ಮೂಲ ಠಾಣೆ ಏನೈತಿ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆ. ಅಲ್ಲಿ ನಮ್ಮ PI ಸಾಹೇಬರ ನೇತೃತ್ವದೊಳಗೆ ಮತ್ತು ಸಿಬ್ಬಂದಿ ಅವರ ನೇತೃತ್ವದೊಳಗೆ ಏನೈತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾರ. ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ಪ್ರಕಾರ ಏನೈತಿ ನನ್ನ ಸಿಬ್ಬಂದಿಗಳು ಏನೈತಿ ಎಲ್ಲರೂ ಕೂಡಿ ಟ್ರಾಫಿಕ್ ಸಂಚಾರ ನಿಯಂತ್ರಣ ಮಾಡ್ಬೇಕಂತೇಳಿ ಅವರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊತಾ ಇದ್ದೇನೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಮೂಲ ಉದ್ದೇಶ ಅಷ್ಟೇ ಸರ್, ಮತ್ತೇನಿಲ್ಲ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಸುಂದರ ಸಮಾರಂಭದಂದು ನಮ್ಮ ಕೇಶಾಪುರ ಸಾಹೇಬರ ಸೇವಾ ನಿವೃತ್ತಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ಸಂಗಮೇಶ್ ಪಾಟೀಲ್ ರವ್ರೆ, ನಮ್ಮ ಬಿರಾದರ್ ಗೌಡ್ರೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಿಸಿಲ ಮಳಿ ಚಳಿ ಅನ್ನಲಾರದೆ ಎಲ್ಲ ನಿಂತು ತಾವು ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೆ ಶರಣಾರ್ಥಿಗಳು. ಕೇಶಾಪುರ ಸಾಹೇಬ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಅವ್ರ ಮೈಕ್ಟೋ ಸಾಹೇಬ್ರ ಆಫೀಸ್ನಾಗ ಇರ್ತಾಗಿಂದ ಪರಿಚಯ, ಬಹಳ ಉತ್ಸಾಹಿ ಅವರು. ಯಾಕಂದ್ರೆ ಅವ್ರು ರಿಟೈರ್ಡ್ ಆಗ್ಯಾರಂತ ನನಗೆ ಗಾಬರಿ ಅದಾನ.
ಈ ತಿಂಗಳು 31ಕ್ಕೆ ಐತ್ರಿ ಬರ್ಬೇಕಂತಂದಾಗ ಸಾಹೇಬ್ರ ಇನ್ನ ನಿಮ್ಮ ವಯಸ್ಸೇ ಆಗಿಲ್ಲ ಅಂತಂದೆ. ನೀವು ಇಷ್ಟು ಜಲ್ದಿ ರಿಟೈರ್ಮೆಂಟ್ ಇಲ್ರಿ ಆಗ್ಯದ ಅಂತಂದ್ರೆ. ಆದ್ರೆ ಎಂಥ ವ್ಯಕ್ತಿಯಪ್ಪ ಅಂತಂದ್ರೆ ಮನ್ಯಾಗ ನೀರು ಕುಡಿದವ್ರು ಹೊಳೆ ಎಲ್ಲಿ ರೋಡ್ ಮೇಲೆ ನೀರು ಕುಡ್ದಿದ್ ಸುತ್ತೆ ನೋಡಿಲ್ಲ ನಾವು. ರೋಡ್ ಚಾ ನೀರು ಎಲ್ಲಿ ಕುಡ್ಕೋತ ನಿಂತೇ ನಾವು. ಅಷ್ಟು ಸೇವಾ ಮಾಡ್ತಿದ್ರು ಜನರದು. ಮತ್ತು ಎಲ್ಲರಿಗೂ ಸ್ಪಾನ್ಸರು ಆದ್ರೆ ಕಾಯ್ದೆ ಕಾನೂನು ಟೈರ ಒಳಗಿದ್ದು ಎಲ್ಲರಿಗೂ ಹೆಲ್ಪ್ ಮಾಡೋರು. ಅವ್ರ ಕಾನೂನು ಬಿಟ್ಟು ಹೋಗ್ತಿದ್ದಿಲ್ಲ ಒಟ್ಟ. ಯಾಕಂದ್ರೆ ಈಗ ನಮಗೆ ಎಲ್ಲ ಹಳಿ ಬಳಗಿದೆ ಅಲ್ಲ. ನಮ್ಮ ಇಲ್ಲೆಲ್ಲ ಮುಜಾವ್ರ ಅದಾರ, ಬಗಲಿ ಸಾಹೇಬ್ರ ಅದಾರ, ಜೇವ್ರ ಸಾಹೇಬ್ರು ಎಲ್ಲ ಹೆಂಗ ಆಗ್ಯದಂದ್ರೆ ಟ್ರಾಫಿಕ್ ಸ್ಟೇಷನ್ ಅಪ್ಪ ಅಂತಂದ್ರೆ ನಮ್ಮ ಅಗದಿ ಒಟ್ಟು ನಮ್ಮ ಇಲ್ಲಿ ಎಲ್ಲ ಅದ್ರ ಬಳಗ ಒಟ್ಟು. ನಮ್ಮ ರಾಮಣ್ಣ ಅವರೇ ನಮ್ಮ ಜೋಡಿ ಪೊಲೀಸರಾಗ ಹೋಗಿನ ಮೊದ್ಲಿಂದ ನಮ್ಮ ದೋಸ್ತರು ಎಲ್ಲ ಹಿಂಗ ಅತಿ ಎಲ್ಲ ನಮ್ಮ ಸಾಹೇಬರು ಇಷ್ಟ ಸೇವಾ ಮಾಡ್ತಾರಲ್ಲ. ಪಾಪ ನಿಮ್ಮ ಸೇವಾಕ ಪ್ರತಿಯೊಬ್ರು ಬಹಳ ಪ್ರಾಮಾಣಿಕವಾಗಿ ತಾವು ಸೇವೆ ಮಾಡ್ತೀವಿ. ಯಾಕಂದ್ರೆ ಬಿಜಾಪುರ ಟ್ರಾಫಿಕ್ ಕಂಟ್ರೋಲ್ ತರೋದು ಅಷ್ಟು ಸಾಮಾನ್ಯ ಅಲ್ಲ. ಮತ್ತೆ ಇಲ್ಲಿ ನಿಮ್ಮ ಪರಿಸ್ಥಿತಿ ಹೊರ್ತದ. ಕೆಲವೊಂದು ವಿಷಯ ಬಂದಾಗ ತಾವೆಲ್ಲರೂ ಗಟ್ಟಿಯಾಗಿ ನಿಂತಾಗೆ ಮಾತ್ರ ಒಂದು ಗಟ್ಟಿ ಡಿಸಿಷನ್ ತಗೊಂಡಾಗ ಮಾತ್ರ ಇವೆಲ್ಲ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾ ಏನು ಹೆಚ್ಚಿಗೆ ಹೇಳೋದಲ್ಲ. ಯಾಕಂದ್ರೆ ಸಾಹೇಬರು ಈಗ ಹೇಳಿದ್ರು ಈಗ ನಾ ಈ ಕಡೆ ಸೇವಾ ನಿವೃತ್ತಿಗೆ ನಿಮ್ಮ ಜೊತೆ ಸೇವಾ ಚಾಲೂ ಮಾಡ್ತೀನಿ ಅಂತಂದಾರೆ. ನಮ್ಮ ಸ್ವಚ್ಛ ಭಾರತಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಈಗ ಅವ್ರಿಗೆ ನಾವು ತಗೊಂಡು ಅವ್ರಿಗೆ ನಮ್ಮ ಜೊತೆ ಬರ್ಬೇಕಂತಂದು ನಾ ಆಹ್ವಾನ ಮಾಡಿ ಮತ್ತೆ ಇಲ್ಲಿ ಪಾಪ ಅವ್ರ ಮುಂದಿನ ಜೀವನ ಅವ್ರು ಮತ್ತೆ ಅವ್ರು ಸುಮ್ ಕುಂದ್ರೋದಿಲ್ಲ. ನೀವು ಎಲ್ಲರೇ ಸೇವೆ ಮುಗಿದೋತನ್ನುವಂಗಿಲ್ಲ. ಮತ್ತೆ ಈಗ ಜನರ ಸೇವೆ ಚಾಲೂ ಮಾಡ್ತಾರೆ ಅವರು. ಇದ್ರ ಕಾನೂನು ಸೇವೆ ಮಾಡ್ಯಾರ. ಈಗ ಜನರ ಸೇವೆ ಕೂಡ ಮಾಡ್ಬೇಕಂತಂದು ನಮ್ಮ ಶುಭ ಹಾರೈಕೆ ಐತಿ. ನಮ್ಮ ಸಂಚಾರಿ ಪ್ರಾಣಿಯ PI ಸಾಹೇಬರಾದ ಅಂಗ್ನೀಸ್ ಪಾಟೀಲ್ ಸಾಹೇಬರಿಗೂ ಮತ್ತು ವಾಚ್ವಾನ್ ಸಾಹೇಬರಾದ ವಿಜಿ ಬೆರದರ್ ಸಾಹೇಬರಿಗೂ ನಾನು ತುಂಬ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ಮತ್ತು ನಾನು ಸುಮಾರು ಇಲ್ಲಿ 4.5 ವರ್ಷದಿಂದ ನಾನು ಏನೈತಿ ಇಲ್ಲಿ ಸಂಚಾರಿ ಠಾಣೆಯಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ನನ್ನ ಕೆಲಸ ಏನೈತಿ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನನಗೇನು ಜನರು ಸುರಳಿತವಾಗಿ ಅಡ್ಡಾಡ್ಬೇಕನ್ನೋದೇ ನನ್ನ ಉದ್ದೇಶ ಇತ್ತು. ಮತ್ತು ಅದರಲ್ಲಿ ಕೆಟ್ಟ ಉದ್ದೇಶ ಏನಿದೆ, ಯಾವುದೇ ವೆಹಿಕಲ್ ಕೂಡ ಇಲ್ಲಿ ನಿಲ್ಲಬಾರ್ದು ಅನ್ನೋದು ಒಂದು ನನ್ನಲ್ಲಿ ಭಾವನೆ ಇತ್ತು. ಆ ಪ್ರಕಾರ ನಾನು ಎಲ್ಲೇ ಬಂದೋಬಸ್ತಿ ಆಗಲಿ ಅಥವಾ ಯಾವುದೇ ಆಗಲಿ ನಾನು ಮೇನ್ ಟ್ರಾಫಿಕ್ ಪಾಯಿಂಟ್ ಕೊಡ್ತಿದ್ರು ನನಗೆ. ಅಲ್ಲಾದರೂ ಕೂಡ ನಾನು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೀನಿ. ಮತ್ತು ಯಾವುದೇ ವೆಹಿಕಲ್ ನಿಲ್ಲಿಸ್ಲಾರ್ದಂಗೆ ನಾನು ನೌಕರಿ ಮಾಡೀನಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಇದೇ ಪ್ರಕಾರ ನಮ್ಮ ಸಿಬ್ಬಂದಿ ಜನರು ಟ್ರಾಫಿಕ್ ಏನೈತಿ ಸಾರ್ವಜನಿಕರು ಸುರಳಿತವಾಗಿ ತರೋಡಂಗೆ ಮಾಡಿಕೊಟ್ರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೇಜಾರು ಪಟ್ಕೋಬೇಡ್ರಿ ಯಾರು ನೌಕರಿ ಮಾಡೋ ಹೊತ್ನಾಗ. ನಮ್ದು ಇರೋದೇ ಇದು 1 ವರ್ಷ. ಕೇವಲ ಒಂದು ಜೇನುನೊಣಕ 40 ವರ್ಷ ಇದು 40 ದಿವಸ ಆದ ವಯಸ್ಸು ಅಷ್ಟೇ ಜೇನುನೊಣಕ್ಕೆ. ಅದು ಜೇನುನೊಣ ಏನ್ ಮಾಡುತ್ತೆ ಸುಮಾರು ಏನೈತೆ ಅದು 40 ದಿವಸದೊಳಗೆ 1000 ಮಕರಂದ ಹೂವಿನ ಮಕರಂದವನ್ನು ಈರಿ ಅದೇಂತ ಒಂದು ತೊಟ್ಟು ಜೇನುತುಪ್ಪವನ್ನು ತಯಾರು ಮಾಡ್ತಾರೆ. ಅದಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ತಯಾರು ಮಾಡ್ಬೇಕಾದ್ರೆ ಇಡೀ ತನ್ನ ಸರ್ವಸ್ವವನ್ನೇ ಅದು ತ್ಯಾಗ ಮಾಡ್ತಾರೆ. 40 ವರ್ಷಕ್ಕೆ ಅದರ ಆಯುಷ್ಯ ಇದು 40 ದಿವಸಕ್ಕೆ ಅದರ ಆಯುಷ್ಯ ಮುಗೀತು. ಅದೇ ಪ್ರಕಾರ ಏನೈತಿ ನಾವು ಏನೈತಿ ಎಷ್ಟೇ ವರ್ಷ ಇರಲಿ ನಮ್ಮ ಜೀವನ ಏನೈತಿ ತೇಯ್ಬೇಕು. ಅದ್ರೊಳಗೆ ತೇಯ್ದಾಗ ಮಾತ್ರ ಏನೈತಿ ನಮ್ಮ ವೃತ್ತಿ ಏನೈತಿ ಒಂದು ಅದ್ಭುತವಾಗಿ ನಮ್ದು ಇದು ಆಗ್ತದೆ. ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ಎಲ್ಲರಿಗೂ ತಿಳಿಸಿ ಇದೇ ಪ್ರಕಾರ ಎಲ್ಲರೂ ಮಾಡಬೇಕು. ಮಾಡಿ ಒಂದು ಸಾಹೇಬರಿಗಾಗಲಿ ನಮ್ಮ ಡಿಪಾರ್ಟ್ಮೆಂಟ್ಗಾಗಲಿ ಒಂದು ಹೆಸರು ತಂದಾಗ ಮಾತ್ರ ನಮ್ಮ ಪೊಲೀಸ್ ಖಾತೆಗೆ ಒಂದು ಇದು ಬರ್ತದೆ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇಂದಿನ ಸಮಾರಂಭದ ಕೇಂದ್ರ ಬಿಂದುವಾದ ಕೇಶಾಪುರ ಅವರೇ ಮತ್ತು ಈ ಕಾರ್ಯಕ್ರಮದ ಆಯೋಜಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಪ್ರಥಮವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಆವಾಗಲೇ ಕೇಶಾಪುರ ಅವರು ಹೇಳಿದ್ರು ಒಂದು ಜೇನು ದುಂಬಿ ಹುಳ 40 ದಿವಸ ಇದನ್ನ ಮಾಡಿ ಒಂದು ಸ್ವಲ್ಪ ಜೇನುತುಪ್ಪ ಗಳಿಸಿದೆ ಅಂತ. ಆದ್ರೆ ಅವರು ಸುಮಾರು 30 ವರ್ಷ ಸರ್ವಿಸ್ ಮಾಡಿ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಬಗ್ಗೆ. ಆದ್ರೆ ಆ ಋಣ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಮತ್ತು ಇವತ್ತಿನ ಅವರ ಉತ್ಸಾಹ ಇಲಾಖೆಯಲ್ಲಿ ಅವರ ಡ್ಯೂಟಿ ಬಗ್ಗೆ ಉತ್ಸಾಹ ಮತ್ತು ಅದನ್ನು ಎಲ್ಲ ಸಿಬ್ಬಂದಿಗಳ ವರ್ಗದವರು ಅರಿತುಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಮ್ಮದು ಟ್ರಾಫಿಕ್ ಡ್ಯೂಟಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಿಲ್ಲಬೇಕು. ಎಲ್ಲ ಕಡೆಯಿಂದ ನಾವು ಬೆಸ್ಕೋತಾ ಇರ್ತೀವಿ ಟ್ರಾಫಿಕ್ನಲ್ಲಿ. ಯಾರು ಒಬ್ರು ಒಳ್ಳೆಯವರು ಅಂತ ಅನ್ನಲ್ಲ. ಅಂತ ಇದರಲ್ಲೂ ಸಹ ಅವರು ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದನ್ನೇ ಅವರ ಎಲ್ಲ ಸಿಬ್ಬಂದಿಗಳು ಸಹ ಆ ರೀತಿ ಒಳ್ಳೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ಅದೇ ಮುಂದೆ ಕಂಟಿನ್ಯೂ ಮುಂದೆ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ.
ಮತ್ತೆ ಈಗಾಗಲೇ ಉಮೇಶ್ ವಂದರ್ ಅವರು ಬನ್ನಿ ಸಮಾಜ ಸೇವೆ ಮಾಡೋಣ, ಜನಸೇವೆ ಮಾಡೋಣ ಅಂತ ಹೇಳಿದ್ರು. ಇಲ್ಲಿವರೆಗೆ ಅವರು ಕೇಶಾಪುರ ಅವರು 30 ವರ್ಷ ಜನಸೇವೆನೇ ಮಾಡಿದ್ದಾರೆ. ಕಾನೂನು ಸೇವೆ ಅಂದ್ರೆ ಜನಸೇವೆನೇ. ಅವರು ಇನ್ಮೇಲಾದರೂ ಕೇಶಾಪುರ ಅವರು ಕುಟುಂಬದ ಜೊತೆ ನೆಮ್ಮದಿಯಿಂದ ಸುಖಕರವಾಗಿ ಜೀವನ ನಡೆಸಿಕೊಳ್ಳಿ ಅಂತ ನಾವು ವಂದಲ್ ಅವರಿಗೆ ಕೇಳ್ಕೊಂಡು ಇವರು ಕೇಶಾಪುರ ಅವರಿಗೆ ನಾನು ಅನುಮತಿ ಕೊಡ್ತಿದ್ದೀನಿ. ಇಷ್ಟೇ ಮುಂದೆ ಕೇಶಾಪುರ ಅವರ ಭವಿಷ್ಯವು ದೇವರು ಅವ್ರು ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆಯ ರೀತಿಯ ಸುಖಕರ ನೆಮ್ಮದಿಯ ಜೀವನ ನಡೆಸಲಿ ಅಂತಂದು ನಾನು ದೇವರಲ್ಲಿ ಬಿಡ್ಕೊಳ್ತೀನಿ. ಕೇಶಾಪುರ ಸರ್ ಬೀಳ್ಕೊಡೋ ಸಮಾರಂಭಕ್ಕೆ ಎಲ್ಲ ನಮ್ಮ ಟ್ರಾಫಿಕ್ ಸ್ಟಾಫ್ ಒಳ್ಳೆ ಮನಸ್ಸಿನಿಂದ ಬಂದು ಅವರಿಗೆ ಹಾರೈಸಿದ್ದಕ್ಕಾಗಿ ನಮ್ಮ ಟ್ರಾಫಿಕ್ ವತಿಯಿಂದ ಎಲ್ಲರಿಗೆ ನಮಸ್ಕಾರ. ಮುಂದಿನ ಸರ ಇದಾಗಿ ನಮ್ಮ ಕುಸರಾಜ್ ಗೌಡ್ರು ನಿನ್ನಿಂದ ನಮಗೆ ಭಾಳ ಪ್ರಯತ್ನ ಮಾಡಕತ್ತಿದ್ರು. ಏನೇ ಗೌಡ್ರ ಅದನ್ನ ಹಿಂಗೆ ಮಾಡ್ಬೇಕು ನಮ್ಮ CPS ಅವ್ರು ಸಹಕಾರ ಕೊಟ್ಟು ಸರ ಅದು ಮಾಡ್ರಿ ಅಂತಂದಾಗ ನಮ್ಮ ಠಾಣೆಯಿಂದ ಹೋಗ್ಯಾರ ನಾವೇ ಮಾಡ್ಬೇಕಂತ ಲೆಕ್ಕದಾಗ ಮಾಡಿದ್ದೇವೆ ಸರ್. ಎಲ್ಲರೂ ಸಹಕಾರ ಮಾಡಿದ್ದೀರಿ. ಇದರಂತೆ ಮುಂದೆ ಒಳ್ಳೇದಾಗಲಿ. ನಮಸ್ಕಾರ. ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಶ್ರೀ RH ಕೇಶಾಪುರ ಸರ್ ಇವರು ಇವತ್ತಿನ ದಿನ ವಯೋನಿವೃತ್ತಿ ಸಹಜ ಒಂದು ನಿವೃತ್ತಿ ಆಗ್ತಿದ್ದಾರೆ. ಅವರು ನಾವು ಕೂಡಿ 2007ರಲ್ಲಿ ತಾಳಿಕೋಟೆ ಪೊಲೀಸ್ ಸ್ಟೇಷನ್ದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇವೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಳ್ಳೆಯ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಮತ್ತು ಯಾವುದೇ ರೀತಿಯ ದಣು ಅನ್ನುವುದೇ ಅವ್ರಿಗೆ ಇದ್ದಿಲ್ಲ. ಸರ್ ನೀವು ಬಹಳ ವರ್ಷದ್ರಿ 12ಕ್ಕೆ ಹೋಗ್ರಿ ಅಂತ ನಾ ಹೇಳಿದ್ರ ನಾವು ಹೋಗೋದಿಲ್ರಿ ಅನ್ನೋರು ಅಷ್ಟು ಒಂದು ಡ್ಯೂಟಿ ಮಾಡ್ಬೇಕಂತೇಳಿ ಒಂದು ಹುಮ್ಮಸ್ ಅವ್ರಿಗೆ. ಇನ್ನ 10 ವರ್ಷ ಅವರು ಕರ್ತವ್ಯ ನಿರ್ವಹಿಸ್ಲಕ್ಕ ದೈಹಿಕವಾಗಿ ಸದೃಢದಾರ. ನಾ ಅಂದೆ ಸರ್ ಇನ್ನ 12 ವರ್ಷಕ್ಕೆ ನೀವು ಮಾಡ್ಬೋದು, ಯಾಕಂದ್ರೆ ಅಷ್ಟು ನೀವು ಸ್ಟೆಮಿನಾ ಅಷ್ಟು ಇದ್ರಿ, ಪವರ್ಫುಲ್ ಅದ್ರಿ, ಇದ್ರಾಗ ನಮಗೆ ನೀವು ನಿಂದಿರ್ತೀರಿ ಅಂತ ನಾವು ಅಷ್ಟು ಹೆಮ್ಮೆ ಪಟ್ಟಿದ್ದೆವು. ಆದ್ರೆ ಸರ್ಕಾರದ ಒಂದು ಆದೇಶ ಇವರು ಮಾಡೋಕ್ಕಾಗಲ್ಲ, ಅದು ಮಾಡಬೇಕು. ಅದಕ್ಕೆ ಪರ್ಮಿಷನ್ ಬೇಕಂದ್ರೆ ನಾವು ರಾಜ್ಯಪಾಲರಿಂದ ನಿಮ್ಗೆ ಪರ್ಮಿಷನ್ ಸಿಕ್ಕ ಬರೀ 2-3 ವರ್ಷ ಸಿಗ್ತದೆ ಸರ್, ಅದಕ್ಕೆ ಹೆಚ್ಚಿಗೆ ಸಿಗಂಗಿಲ್ಲ. ಅದು ಹೈ ರೆಕಮೆಂಡ್ ಬೇಕು ಅಂತ ಯಾಕಿಸಿಂದ ನಾವು ಅವ್ರಿಗೆ ಜಾಸ್ತಿ ಮಾಡ್ತಿದ್ದೆವು. ಒಳ್ಳೆ ಒಂದು ಅವರು ಹಿರಿಯರು ಮತ್ತು ಎಲ್ಲರಿಗೆ ಸಲಹೆ ಸೂಚನೆ ಕೊಟ್ಟು ಎಲ್ಲರ ನೋಡಿ ಒಳ್ಳೆ ನಕ್ಕೋತಿರೋರು. ಅವರು ನಿವೃತ್ತಿ ಜೀವನ ಒಳ್ಳೆಯ ರೀತಿಯಿಂದ ಆಗಲಿ, ದೇವರು ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡತ್ತೆ. ನಾನು 2 ಮಾತನ್ನು ನಮಸ್ತೆ. ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆ ಮುಖ್ಯ. ಜೀವನದಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಯೋಚಿಸಬೇಡಿ. ಹಾಲು ಕೆಟ್ಟ ನಂತರವೇ ಮೊಸರು ಆಗುವುದು. ಹಾಗೆ ಜನಗಳು ನೀವು ಜೀವನದಲ್ಲಿ ಎಷ್ಟೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರೆ ನೆನೆಯುವುದು ಸ್ಮಶಾನದಲ್ಲಿ ನೂತ. ಹಾಗೆ ಕೇಶಾಪುರ ಸರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮಾಡಿರುವ ಕೆಲಸ ಕಾರ್ಯಗಳನ್ನು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೆನೆಯುತ್ತಾ ಅವರ ನಿವೃತ್ತಿ ಜೀವನ ಸುಖಕರೆಂದು ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.